ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ನಿಧನರಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕನ್ನಡದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ಇಲ್ಲ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆ. ಸುಮಾರು 48,000 ಗೀತೆಗಳನ್ನು ಹಾಡಿರುವಂಥದ್ದು ಜಾನಕಿ ಅಮ್ಮ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅಪೋಲೋ ಆಸ್ಪತ್ರೆಯಲ್ಲಿ. ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಒಟ್ಟು 17 ಭಾಷೆಗಳಲ್ಲಿ ಹಾಡಿರೋದು ಜಾನಕಿ ಅಮ್ಮನವರು. 17 ಭಾಷೆಗಳಲ್ಲಿ. ಭಾರತೀಯ ಸಂಗೀತ ಇತಿಹಾಸದಲ್ಲಿ ಪ್ರಭಾವಶಾಲಿ ಗಾಯಕರಲ್ಲಿ ಒಬ್ಬರು. 4 ರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿವೆ. 33 ರಾಜ್ಯ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ, ಫಿಲ್ಮ್ ಫೇರ್ ಅವಾರ್ಡ್ಸ್ಗಳು. ಏನು ಬೇಕ್ರಿ, ಏನೂ ಆಗಬೇಕಾಗಿಲ್ಲ. ನಾನು ಇಲ್ಲಿ ಜಸ್ಟ್ ನಮ್ಮದು ಕೆಫೆ ಇದೆ. ವಿ ಗಾಟ್ ಟು ನೋ ಅವ್ರು ಅಡ್ಮಿಟ್ ಆಗಿದ್ದಾರೆ ಆ್ಯಂಡ್ ಶಿ ಮೆಟ್ ವಿತ್ ಹಾರ್ಟ್ ಅಟ್ಯಾಕ್. ವಿ ಆರ್ ನಾಟ್, ಐ ಆಮ್ ನಾಟ್ ರಿಲೇಟಿವ್ ಇಲ್ಲ. ಇವಾಗಷ್ಟೇ ನ್ಯೂಸ್ ಗೊತ್ತಾಯಿತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೈಸೂರು ಪ್ರತಿನಿಧಿ. ಕೆಪಿ ನಾಗರಾಜ್, ಬಹಳಷ್ಟು ಕೇಳ್ತಾ ಇರುವಂಥದ್ದು ಈಗ ಫೋನ್ ಮಾಡಿದಾಗ ಈ ಸುದ್ದಿ ಸುಳ್ಳಾಗ್ಬಿಡಲಿ, ಜಾನಕಿ ಅಮ್ಮನವ್ರು ಇನ್ನೂ ಇರಲಿ ಅನ್ನುವಂಥದ್ದನ್ನೇ ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಏನಾಗಿತ್ತು ಜಾನಕಿ ಅಮ್ಮನವ್ರಿಗೆ? ಆಸ್ಪತ್ರೆ ವೈದ್ಯರು ಏನು ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಕೂಡ ಅರುಣ್, ಇಂಥ ಸುದ್ದಿಗಳು ಸುಳ್ಳಾಗಬೇಕು ಅಂತ ಎಲ್ಲರದ್ದು ಬಯಕೆ ಇರುತ್ತೆ. ಬಟ್ ವಾಸ್ತವನೇ ಬೇರೆ ಇದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಜಾನಕಿ ಅಮ್ಮವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅವರ ಅಭಿಮಾನಿಗಳು ಸೇರಿದಂತೆ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರುವಂಥವರು ಜಾನಕಿ ಅಮ್ಮ. ಸಹಜವಾಗಿಯೇ ಈ ಥರದೊಂದು, ಯಾಕಂದರೆ ಈ ಥರದ ಸೆಲೆಬ್ರಿಟಿಗಳ ಮೇಲೆ ಈ ಥರದೊಂದು ಸುಳ್ಳುಗಳು ಆಗಾಗ ಹರಡ್ತಾ ಇರ್ತವೆ. ಈ ನೆಲೆಯಲ್ಲಿ ಈ ಸುದ್ದಿ ಸುಳ್ಳು ಆಗಬೇಕು ಅನ್ನುವಂಥದ್ದಿತ್ತು. ಆದರೆ ವಾಸ್ತವದಲ್ಲಿ ಅದಿಲ್ಲ. ಜಾನಕಿ ಅಮ್ಮನವರು ಮೃತಪಟ್ಟಿದ್ದಾರೆ. ನಾನೀಗ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲೇ ಇದ್ದೇನೆ ಅರುಣ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪೋಲೋ ಆಸ್ಪತ್ರೆಯಿಂದ ಜಾನಕಿ ಅಮ್ಮವರ ಮೃತದೇಹವನ್ನು ಮೈಸೂರಿನಲ್ಲಿರುವಂತಹ ಅವರ ನಿವಾಸಕ್ಕೆ ಶಿಫ್ಟ್ ಮಾಡ್ತಾರೆ. ಅಂದರೆ ಕಳೆದ 5-6 ವರ್ಷಗಳಿಂದಲೂ ಕೂಡ ಜಾನಕಿ ಅಮ್ಮವರು ಮೈಸೂರಿನಲ್ಲೇ ಇದ್ದಂಥವ್ರು. ಅವರು ಇಲ್ಲೊಂದು ತೋಟದಲ್ಲಿ, ಅವರು ಮೈಸೂರಿನ ತೋಟದ ಮನೆಯಲ್ಲಿ ಜಾನಕಿ ಅಮ್ಮವರು ಇದ್ದರು. ಏನು ಅಂಥ ಸುದೀರ್ಘವಾದಂತಹ ಅನಾರೋಗ್ಯ ಸಮಸ್ಯೆಗಳು ಏನು ಇರಲಿಲ್ಲ. ಅವರೇನು ಸುದೀರ್ಘವಾಗಿ ಅನಾರೋಗ್ಯದಲ್ಲಿದ್ದರು ಹಾಗೆ ಅನ್ನುವಂಥದ್ದು ಯಾವ ಪ್ರಶ್ನೆಗಳು ಇಲ್ಲ. ಆದರೆ ಇವತ್ತು ಸಂಜೆ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ಜಾನಕಿ ಅಮ್ಮವರ ಪಾರ್ಥಿವ ಶರೀರ ಅಪೋಲೋ ಆಸ್ಪತ್ರೆಯಲ್ಲೇ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಪಾರ್ಥಿವ ಶರೀರವನ್ನು ಮೈಸೂರಿನ ಹರ್ಷ ಬಾರ್ ನಿವಾಸ್ ಬಳಿಯಲ್ಲಿರುವಂಥ ನಿವಾಸಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಬಹುತೇಕ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಯಾಕಂದರೆ ಇನ್ನೂ ಕೂಡ ನಮಗೆ ನಿಖರವಾಗಿ ಅವರ ಕುಟುಂಬಸ್ಥರ ಸಂಪರ್ಕ ಸಿಗ್ತಾ ಇಲ್ಲ. ಕೇವಲ ಆಸ್ಪತ್ರೆ ಮೂಲಗಳ ಮಾಹಿತಿಗಳ ಪ್ರಕಾರವಾಗಿ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಸದ್ಯಕ್ಕಿರುವಂಥದ್ದು ಮೈಸೂರಿನಲ್ಲಿರುವಂಥ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಹೈದರಾಬಾದ್ಗೆ ಜಾನಕಿ ಅಮ್ಮವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ ಅಂತ. ಮೈಸೂರಿನ ಜೊತೆಗೆ ಭಾಳ ದೊಡ್ಡ ಮಟ್ಟದ ನಂಟನ್ನು, ದೊಡ್ಡ ಮಟ್ಟದ ಪ್ರೀತಿಯನ್ನು ಜಾನಕಿ ಅಮ್ಮವರು ಹೊಂದಿದ್ರು ಅನ್ನೋದಕ್ಕೇ ಕಳೆದ 5-6 ವರ್ಷಗಳಿಂದಲೂ ಕೂಡ ಅವರು ಮೈಸೂರಿನಲ್ಲಿ ನೆಲೆಸಿದ್ರು ಅನ್ನುವಂಥದ್ದೇ ಒಂದು ಕಾರಣ ಅಂತಲೇ ಹೇಳ್ಬೋದು. ಮೈಸೂರನ್ನ ಭಾಳ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರು ಜಾನಕಿ ಅಮ್ಮವರು. ಹಾಗಾಗಿಯೇ ಅವರು ಮೈಸೂರನ್ನೇ ಇಷ್ಟಪಟ್ಟು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಮೈಸೂರಿನಲ್ಲೇ ಕಳೆದಿದ್ದಾರೆ. ಅದು ಅವ್ರು ಯಾವಾಗಲೇ ಮಾತುಕತೆಗೆ ಸಿಕ್ಕ ಸಂದರ್ಭದಲ್ಲಿ ಕೂಡ ಹೇಳ್ತಾಯಿದ್ರು, ನನಗೆ ಮೈಸೂರು ತುಂಬ ಇಷ್ಟವಾದಂತಹ ಊರು, ಪ್ರೀತಿ ಪಾತ್ರವಾದಂತಹ ಊರು ಅಂತ. ಹಾಗಾಗಿ ಅವರು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು, ಕೊನೆಯ ದಿನಗಳನ್ನು ಮೈಸೂರಿನಲ್ಲೇ ಅನುಭವಿಸಿದ್ದಾರೆ. ಈಗ ಮೈಸೂರಿನ ಸ್ಥಳೀಯ ಶಾಸಕರಾಗಿರುವಂತಹ GT ದೇವೇಗೌಡರು ಕೂಡ ಈಗ ತಾನೇ ಆಸ್ಪತ್ರೆಗೆ ಪಾರ್ಥಿವ ಶರೀರವನ್ನು ಜಾನಕಿ ಅಮ್ಮವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾಳಷ್ಟು ಜನ, ಮೈಸೂರಿನ ಭಾಗದ ಭಾಳಷ್ಟು ಜನರು ಕೂಡ ಬರ್ಬೋದು. ಆದರೆ ಪ್ರಶ್ನೆಗಳು ಇರುವಂಥದ್ದು, ಅಂದರೆ ಈಗ ನಮಗೆ ಖಚಿತವಾಗಿದ್ದ ಮಾಹಿತಿಗಳು ಬೇಕಾಗಿರುವಂಥದ್ದು, ಪಾರ್ಥಿವ ಶರೀರವನ್ನು ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಏನು ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಅದೆಲ್ಲ ಅಪ್ಡೇಟ್ಗಳನ್ನು ಕೂಡ ಕೊಡ್ತೇವೆ.